ನಾವು ಇನ್ನೂ ನಮ್ಮಲ್ಲಿ ಪುನರ್ಪುಳಿ ಅಂತ ಹೇಳುವಂತಹ ಧನ್ವನ, ಆಮೇಲೆ ನಾಗಕೇಸರಿ, ಇನ್ನು ಇಂತಹ ಅಶೋಕ, ನೀಲ ಅಂದರೆ ಈ ಪ್ರಾಚೀನವಾದ ಗಿಡಗಳ ಹೆಸರನ್ನು ಇದು ಉಲ್ಲೇಖ ಮಾಡಿದ್ರಿಂದಾಗಿ ಈ ಪ್ರದೇಶ ಅನ್ನೋದು ಅತ್ಯಂತ ಹಿಂದಿನದ್ದು, ತುಂಬ ಇದಕ್ಕೆ ಇತಿಹಾಸ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಕದಂಬ, ಕರವೀರ ಮೊದಲಾದ ಪುಷ್ಪಗಳಿಂದ ತುಂಬಿದ ಅಗ್ನಿಮುಖ್ಯಾ ಅಶೋಕಾಶ್ಚ ಸರಕ್ತಾ ಪಾರಿಭದ್ರಕಾ, ಸುಮಾರು ಮರಗಳ ಹೆಸರನ್ನು ಹೇಳಿ ಈ ಎಲ್ಲ ಮರಗಳಿಂದ ತುಂಬಿಕೊಂಡಿರುವ ದಾರಿಯನ್ನು ನೀನು ಸಾಗ್ತಾ ಸಾಗ್ತಾ ಇದು ನಿನಗೆ ಕುಬೇರನ ಚೈತ್ರವನವನ್ನು, ದೇವಲೋಕದ ನಂದನವನವನ್ನು ನೆನಪಿಸುವಷ್ಟು ಎಲ್ಲ ಕಾಲದಲ್ಲೂ ಹೂ ಬಿಡುವ, ಎಲ್ಲ ಕಾಲದಲ್ಲೂ ಹಣ್ಣುಗಳನ್ನು ಪ್ರಕೃತಿ ಸಹಜವಾಗಿ, ಕೆಲವೊಮ್ಮೆ ವನಗಳಲ್ಲಾಗುವಾಗ ಉದ್ದೇಶಪೂರ್ವಕವಾಗಿ ನೆಟ್ಟು ಬೆಳೆಸಿದ ಗಿಡಗಳಿಂದ ಬೇಕಾದ ಹೊತ್ತಿಗೆ ಬೇಕಾದ ಥರದ ಹಣ್ಣುಗಳನ್ನು ಪಡೆಯುವ ಒಂದು ವ್ಯವಸ್ಥೆಯನ್ನು ಮನುಷ್ಯ ಮಾಡಿಕೊಳ್ಳುವುದಿದೆ. ಆದರೆ ಈ ಪ್ರದೇಶಗಳು ಸಹಜವಾದ ರೀತಿಯಲ್ಲಿ ಸರ್ವ ಋತುಗಳಲ್ಲೂ ಹಣ್ಣುಗಳನ್ನು ನೀಡುವಂಥವುಗಳು ಅಂತ ಹೀಗೆ ಹೇಳಿ, ಇಲ್ಲಿ ಜನರನ್ನು ನೋಡಿ ಪ್ರಾಣಿಗಳು ಬೆದರುವುದಿಲ್ಲ. ಯಾಕೆಂದರೆ ಯಾರು ಅಂಥವರು ಮನುಷ್ಯರು ಅಲ್ಲಿ ಪ್ರವೇಶ ಮಾಡುವುದೇ ಇಲ್ಲ. ಅದರಿಂದಾಗಿ ನಿಮಗೆ ತುಂಬ ಹತ್ತಿರದಲ್ಲಿ ಅನೇಕ ಥರದ ಪ್ರಾಣಿ ಪಕ್ಷಿಗಳು ನೋಡುವುದಕ್ಕೆ ಸಿಗುತ್ತೆ. ವಧಸ್ಯಾಕೋವಿದ ಶುಭಾ, ನಮ್ಮನ್ನೊಬ್ಬರು ಕೊಲ್ತಾರೆ, ಕೊಲ್ಲುವಂಥ ಒಂದು ದುಸ್ಥಿತಿ ನಮಗೆ ಎದುರಾಗ್ಬೋದು ಅನ್ನುವ ಭಯವೇ ತಿಳಿಯದ ಪ್ರಾಣಿಗಳ ದೊಡ್ಡ ಸಮೂಹ ಒಂದು ಕಡೆ ನಿನಗೆ ಸಿಗುತ್ತೆ. ಅಲ್ಲಿಂದ ಹಾಗೆ ಮುಂದೆ ಸಾಕ್ತಾ ಲಕ್ಷ್ಮಣನ ಜೊತೆಗೆ ನೀವು ಹೋದರೆ ಸುಮಾರು ಬೆಳಗಿನಿಂದ ರಾತ್ರಿಯ ತನಕ ನಿಮ್ಮ ನಿರಂತರವಾದ ನಡಿಗೆ, ಅಲ್ಲಲ್ಲಿ ಸಿಗುವ ಸಣ್ಣ ಪುಟ್ಟದಾದಂತಹ ತೊರೆಗಳಲ್ಲಿ ನಿಮಗೆ ಅಗತ್ಯವಿರುವಂತಹ ವಿಶ್ರಾಂತಿಯನ್ನು ಪಡೆದು ನೀವು ಹೋದರೂ